ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೆ ಹತ್ರನೇ ಇರೋ ಡಿಮಾರ್ಟ್ ಪಿಕಪ್ ಪಾಯಿಂಟ್ಗೆ ಹೋಗಿದ್ವಿ. ಅಲ್ಲಿ ತುಂಬಾ ಐಟಮ್ಸ್ ಎಲ್ಲ ಬಂದಿತ್ತು, ಸ್ಟಾಕ್ ಅಂತೂ ತುಂಬಾ ಇತ್ತು. ಇನ್ನು ಜೋಡಿಸಿಲ್ಲ ಕೂಡ ಅವರು, ಅಷ್ಟೊಂದು ಐಟಮ್ಸ್ ಇದೆ ನೋಡಿ, ಎಷ್ಟೊಂದು ಬಾಕ್ಸಸ್ ಎಲ್ಲ ನೋಡ್ಬೋದು. 99 ಚೆನ್ನಾಗಿ ಸಾಫ್ಟ್ ಚೆನ್ನಾಗಿದೆ. ಫಸ್ಟ್ಗೆ ಇಲ್ಲಿ ಮ್ಯಾಟ್ಗಳನ್ನ ನೋಡಿದ್ವಿ. ಮ್ಯಾಟ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು, ಸ್ವಲ್ಪ ಸಾಫ್ಟ್ ಇರೋದೆಲ್ಲ ಕಾಸ್ಟ್ ಇತ್ತು, ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ನಮ್ಮ ಮನೆಯಲ್ಲಿ ಕೂಡ ಇದನ್ನು ಹಾಕಿದ್ದೀನಿ ದೇವ್ರ ಮನೆ ಹತ್ರ. ಆ ಸಾಫ್ಟ್ ಮ್ಯಾಟ್ ಬಂದುಬಿಟ್ಟು 350 ಇದೆ, ಅದು ಹುಲ್ಲು ಥರ ಇದ್ದಿದ್ದು ಅದೆಲ್ಲ 99, 150 ಹಿಂಗೆಲ್ಲ ಆಗಿತ್ತು. ಮತ್ತು ಬಾಟಲ್ಸ್ಗಳು ಕಲೆಕ್ಷನ್ಸ್ ಬೇರೆ ಬೇರೆ ಬಂದಿದೆ. ಈ ಕಡೆ ಬಂದರೆ ನ್ಯಾಪ್ಕಿನ್ಸ್ ಎಲ್ಲ ನೋಡ್ಬೋದು. ಇದು 10 ರುಪೀಸು, ಇಲ್ಲಿ 79ಗೆ ಇದು 3-4 ಪೀಸಸ್ ಇರುತ್ತೆ. ತುಂಬ ಸಾಫ್ಟ್ ಇರುತ್ತೆ. ಇದನ್ನು ತೊಗೊಂಡಿದ್ವಿ. ಹೊರಗಡೆ ಹೋಗುವಾಗ ಅಥವಾ ಮಕ್ಕಳು ಲಂಚ್ ಬ್ಯಾಗಲ್ಲಿ, ಈ ಥರ ಸ್ಕೂಲ್ ಬ್ಯಾಗಲ್ಲಿ ಒಂದೊಂದು ಇಟ್ಟು ಕಳಿಸೋದಕ್ಕೆ ಚೆನ್ನಾಗಿರುತ್ತೆ. ಮತ್ತು ಸಾಫ್ಟ್ ಟವಲ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ನೋಡ್ಬೋದು. ಮೇಲೆ ಅಷ್ಟೇ ನ್ಯಾಪ್ಕಿನ್ಸು, ಟವಲ್ಸು ತುಂಬಾ ಕಲೆಕ್ಷನ್ಸ್ ಬಂದಿದೆ. ಈಗ ಎಲ್ಲ ಫಿಲ್ ಮಾಡಿದ್ದಾರೆ, ಅಂದರೆ ಬಾಕ್ಸ್ಗಳು ಕೂಡ ಹಾಗೆ ಇದೆ. ಪಿಲ್ಲೋ ಕವರ್ಸು, ಬೆಡ್ಶೀಟು, ಬೆಡ್ ಸ್ಪ್ರೆಡ್ಡು, ತುಂಬ ಐಟಮ್ಸ್ ಇದೆ. ಟವಲ್ಸ್ ಇನ್ನು ಮೇಲೆಲ್ಲ ಹಾಗೆ ಇಟ್ಟಿದ್ದಾರೆ. ಈ ಕಡೆ ಪ್ಲಾಸ್ಟಿಕ್ ಬಾಕ್ಸಸ್ಸು, ಇದು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ. 3 ಪೀಸಸ್ ಇರುತ್ತೆ, ಒಂದು ದೊಡ್ಡದು ಬ್ಯಾಸ್ಕೆಟು, ಮೀಡಿಯಮ್ ಒಂದು, ಸ್ಮಾಲ್ ಒಂದು. ಚೆನ್ನಾಗಿರುತ್ತೆ. ಇದು ಕೂಡ ತುಂಬಾ ಐಟಮ್ಸ್ಗಳ ಇಡೋದಕ್ಕೆ, ಅರೇಂಜ್ ಮಾಡೋದಕ್ಕೆ, ಆರ್ಗನೈಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗಳು ಕೂಡ ತುಂಬಾ ಬಂದಿತ್ತು. ಸ್ಕೂಲ್ಸ್ ಎಲ್ಲ ಮತ್ತೆ ಓಪನ್ ಆಗುತ್ತಲ್ಲ ಈಗ, ಹಾಗಾಗಿ ನೋಡ್ಬೋದು ಎಷ್ಟು ಐಟಮ್ಸ್ ಬಂದಿದೆ ಅಂತ. ಚಿಕ್ಕ ಚಿಕ್ಕ ಆರ್ಗನೈಸರ್ಸ್ಗಳೆಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ. ಇದನ್ನು ಕೂಡ ನಾನು 2 ಪೀಸ್ ತೊಗೊಂಡಿದ್ದೆ ಲಾಸ್ಟ್ ಟೈಮೆಲ್ಲ. 79 ರುಪೀಸ್ ಇದೆ ಇದು. ಸ್ಟೀಲ್ ಬಾಟಲ್ಸಾ ಬೇಕಾ? ಚೆನ್ನಾಗಿತ್ತು. ಇದು ಚೆನ್ನಾಗಿ ಪುಟಾಣಿದೆ, ಬಟ್ ನೀರು ಇಡ್ಸೋದೇ ಇಲ್ಲ. ಅಲ್ಲ ಈ ಕಡೆ ಹೊಸ ಹೊಸ ಪೌಚ್ಗಳನ್ನೆಲ್ಲ ನೋಡ್ಬೋದು ನೋಡಿ, ಎಷ್ಟು ಚೆನ್ನಾಗಿದೆ ಇದು. 139 ರುಪೀಸು. ನೆಕ್ಸ್ಟ್ ಈ ಕಡೆ ಪಿಲ್ಲೋಗಳೆಲ್ಲ ಚೆನ್ನಾಗಿದೆ, ಬಟ್ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಇಲ್ಲೇ ತೊಗೊಂಡಿದ್ದೀವಿ. ಬ್ಯಾಗ್ ಅಂತೂ ನನಗಂತೂ ಸಖತ್ ಇಷ್ಟ. ಯಾವಾಗಲೂ ಬೇರೆ ಬೇರೆ ಬ್ಯಾಗ್ಗಳನ್ನೆಲ್ಲ ನೋಡ್ತಾನೆ ಇರ್ತೀನಿ. ಆ ಸ್ಟಾರ್ದೊಂದಿತ್ತು ಲಾಸ್ಟ್ ಟೈಮ್, ಬಟ್ ಅದು ಸಿಗಲಿಲ್ಲ. ಈ ಸಲ ಈ ಬ್ಯಾಗ್ನ ತೊಗೋಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ ಲಾಸ್ಟಲ್ಲಿ. ನೆಕ್ಸ್ಟು ಈ ಕಡೆ ಎಲ್ಲ ಸ್ಟೇಷ್ನರಿ ಐಟಮ್ಸು. ಮಕ್ಕಳಿಗಂತೂ ಜಾಮಿಟ್ರಿ ಬಾಕ್ಸ್, ಕಲರ್ಫುಲ್ಲಾಗಿರೋ ಜಾಮಿಟ್ರಿ ಬಾಕ್ಸ್ಗಳೆಲ್ಲ ಚೆನ್ನಾಗಿತ್ತು. ಮತ್ತು ಈ ಕಡೆ ಎಕ್ಸಸೈಸ್ಗಳು ಎಲ್ಲ ಟೈಪ್ಸ್ ಇತ್ತು ನೋಡಿ. ಜಾಮಿಟ್ರಿ ಬಾಕ್ಸ್ ನಮಗೆ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಪಿಗ್ಗಿ ಬ್ಯಾಂಕ್ಸ್ ಎಲ್ಲ ಇತ್ತು.
ಚೆನ್ನಾಗಿದೆ ಅಲ್ವಾ ಈ ಜಾಮೆಟ್ರಿ ಬಾಕ್ಸ್. 189 ರುಪೀಸ್ ಇದೆ ಇದು. ಅದರಲ್ಲೆಲ್ಲ ಎಷ್ಟೊಂದು ಸ್ಟೆಪ್ಸ್ಗಳಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಕೂಡ ತುಂಬ ಚೆನ್ನಾಗಿದೆ. 139 ಮತ್ತು ಇದರೊಳಗಡೆ ಎಲ್ಲ ಐಟಮ್ಸ್ ಕೂಡ ಇಟ್ಟಿದ್ದಾರೆ. ಪೆನ್ಸಿಲ್, ಎರೇಸರ್, ಶಾರ್ಪ್ನರ್, ಸ್ಕೇಲಿಂದ ಹಿಡ್ದೆಲ್ಲ ಇದೆ. ಒಳಗಡೆ ಇನ್ನೂ ಒಂದು ಇದಿದೆ ಬಾಕ್ಸು. ಚೆನ್ನಾಗಿದೆ ಎಲ್ಲ. ಮಕ್ಕಳು ಬಂದರೆ ಅಂತೂ ಸುಮ್ಮನೆ ಹೋಗೋದೇ ಇಲ್ಲ. ಅದು ಬೇಕು ಇದು ಬೇಕು ಅಂದ್ಕೊಂಡು ಹಠ ಮಾಡ್ಕೊಂಡು ಕೂತ್ಬಿಡ್ತಾರೆ. ಅಷ್ಟೊಂದು ಐಟಮ್ಸ್ ಇಟ್ಟಿರ್ತಾರೆ. ಇದೆಲ್ಲ ಪ್ರೆಸೆಂಟೇಷನ್ ಕವರ್ಗಳು. ಬೇಕಿತ್ತು ಮನೆಗೂ ಒಂದು, ನೋಡೋಣ ಯಾವ್ದು ತಗೋಬೇಕು. ಚೆನ್ನಾಗಿದೆ ನೋಡಿ, ಎಲ್ಲ ಕಲೆಕ್ಷನ್ಸ್ ಇಟ್ಟಿರ್ತಾರೆ. ಇಲ್ಲೂ ಕೂಡ ಎಲ್ಲ ಸ್ಟೇಷ್ನರೀಸ್ ನೋಡ್ಬೋದು. ಜಾಮೆಟ್ರಿ ಬಾಕ್ಸ್, ಪೆನ್ನು, ಪೆನ್ಸಿಲ್, ಶಾರ್ಪ್ನರ್, ಎರೇಸರ್, ಪೆನ್ ಸ್ಟ್ಯಾಂಡ್, ಲೈಟ್ಸ್, ಕ್ರಯಾನ್ಸು, ಕ್ಲೇಯಿಂದ ಹಿಡಿದು ಎಲ್ಲನೂ ಇಟ್ಟಿದ್ದಾರೆ. ನೆಕ್ಸ್ಟ್ ಈ ಕಡೆ ಸೈಡ್ ಬಂದರೆ ಕಡಾಯಿ, ಪ್ಯಾನ್ ಇವೆಲ್ಲ ಇಟ್ಟಿದ್ದಾರೆ ನೋಡ್ಬೋದು. ಎಷ್ಟು ಹೆವಿ ಇದೆ ಇದು, ತುಂಬ ಚೆನ್ನಾಗಿತ್ತು. ಇದು ನೋಡಿ ಎಷ್ಟು ಕ್ಯೂಟಾಗಿದೆ ಪುಟಾಣಿದು, ಚೆನ್ನಾಗಿರುತ್ತೆ. ಹೀಗೆ ಬೇರೆ ಬೇರೆ ವೀಡಿಯೋಸ್ನೆಲ್ಲ ನೋಡೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ವೀಡಿಯೋಸ್ ಎಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಓಕೆನಾ? ಈ 3 ಐಟಮ್ನ ನಾನು ತೊಗೊಂಡು ಬಂದಿದ್ದಾಯಿತು. ಸುಮ್ಮನೆ ನೋಡೋಣ ಅಂತ ಹೋಗಿದ್ದು. ನೋಡಿ ಏನಂದ್ರೂ ಸುಮ್ಮನೆ ಬರೋಕ್ಕಂತೂ ಆಗೋದೇ ಇಲ್ಲ ಅಲ್ವಾ. ಈ ಬ್ಯಾಗ್ ಅಂತೂ ಯಾವಾಗಲೂ ನೋಡ್ತಾ ಇದ್ದೆ, ಬಿಟ್ಟು ಬರ್ತಾ ಇದ್ದೆ. ಬಟ್ ಈ ಸಲ ತೊಗೊಂಡು ಬಂದ್ಬಿಡೆ. ತುಂಬ ಇಷ್ಟ ಆಗಿತ್ತು ನನಗೆ. ಲಾಸ್ಟ್ ಟೈಮ್ ನೋಡಿದಾಗ ಸ್ಟಾರ್ದಿತ್ತು, ಈಗ ಬರೀ ಡಾಟ್ ಇದೆ. ಸ್ಟಾರ್ದಂತೂ ತುಂಬಾ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಗಿತ್ತದು. ಬಟ್ ಪರವಾಗಿಲ್ಲ, ಸ್ಟಾರ್ ಇಲ್ಲಿದೆ. ಓಕೆ, ಬ್ಯಾಗ್ ಅಂತೂ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. 600 ಕಾಸ್ಟ್ಲಿ ಆಯಿತೋ ಹೆಂಗೋ ಗೊತ್ತಿಲ್ಲ, ಬಟ್ ನನಗಂತೂ ಇಷ್ಟ ಆಯಿತು. ಮತ್ತು ಇದು ಪ್ರೆಸೆಂಟೇಷನ್ ಕವರು. ಇದು ಎಷ್ಟು 25 ಪೀಸಸ್ ಏನೋ ಇರುತ್ತೆ ಅಷ್ಟೇ. ಫ್ಯಾನ್ಸಿ ಗಿಫ್ಟ್ ಕವರು 79 ರುಪೀಸ್. ಮತ್ತು ಇದೊಂದು ಬಾಟಲ್ ತಗೊಂಡ್ರು ನಮ್ಮ ಮನೆಯವರು. ಇದು 200 ಸಮಥಿಂಗ್ ಅನಿಸುತ್ತೆ. ಬಿಲ್ಲೆಲ್ಲ ತೆಗೆದುಬಿಟ್ಟಿದ್ದಾರೆ. ಹಬ್ಬದ ಸೀಸನ್ ಆಗಿರೋದ್ರಿಂದ ತುಂಬಾ ಐಟಮ್ಸ್ ಎಲ್ಲ ಬಂದಿತ್ತು, ಸ್ಟಾಕ್ ಎಲ್ಲ ತುಂಬಾ ಇತ್ತು. ಕೆಲವೊಂದು ಐಟಮ್ಸ್ ರೀಸನಬಲ್ ಅನಿಸುತ್ತೆ, ಕೆಲವೊಂದು ಕಾಸ್ಟ್ಲಿ ಅನಿಸುತ್ತೆ. ಬಟ್ ಬೇಕಾಗಿರೋದು ಎಲ್ಲ ಅರ್ಜೆಂಟಲ್ಲಿ ಸಿಗುತ್ತಲ್ಲ, ಹಾಗಾಗಿ ಇಷ್ಟ ಆಯಿತು.